ಈ ಜಗತ್ತಿನಲ್ಲಿ ಒಂದು ದಿನಕ್ಕೆ ಸಾವಿರಾರು ಜನ ಹುಟ್ಟುತ್ತಾರೆ, ಅದೇ ರೀತಿ ಸಾವಿರಾರು ಜನ ಸಾಯ್ತಾರೆ. ಹುಟ್ಟಿದವರು ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ, ಅದೇ ರೀತಿ ಸಾಯೋರು ಸಹ ಯಾರು ಅಂತ ಗೊತ್ತಾಗಲ್ಲ. ಆದರೆ ಸಾಯೋರಲ್ಲಿ ಯಾರು ಈ ಜಗತ್ತೇ ಬೆರಕಾಗುವಂತೆ ಸಾಧನೆ ಮಾಡ್ತಾರೋ ಅವರ ಹೆಸರು ಮಾತ್ರ ಜಗತ್ತಿನ ಮೂಲೆ ಮೂಲೆಗಳಿಗೂ ಕೇಳಿಸುತ್ತೆ. ಯಾಕೆ ಗೊತ್ತಾ? ಸಾಧನೆಗಿರೋ ಸೌಂಡ್ ಕಂಡ್ರೆ ಅದು, ಸಾಧನೆಗಿರೋ ಶಕ್ತಿ ಕಂಡ್ರೆ ಅದು. ಈ ಭೂಮಿಯ ಮೇಲೆ ಮನುಷ್ಯ ಅಂತ ಹುಟ್ಟಿದ್ಯಾ, ನಿನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡು, ಇಲ್ಲ ಅಂದ್ರೆ ನಿನ್ನ ಸಾವಿಗೆ ಒಂದು ದೊಡ್ಡ ಅವಮಾನ. ಏನ್ ಗೊತ್ತಾ, ಇವತ್ತು ಬ್ಲೂ ಪೆನ್ ಬಳಸೋ ನೀನು ಮುಂದೊಂದು ದಿನ ಗ್ರೀನ್ ಪೆನ್ ಬಳಸುವಂತಾಗಬೇಕು. ಇವತ್ತು ನಿನ್ನ ಗುರಿಯನ್ನ ಕಂಡು ನಿನ್ನನ್ನ ಹುಚ್ಚ ಅಂತ ಅಂದವರು ಮುಂದೊಂದು ದಿನ ನಿನ್ನ ಸಾಧನೆಯನ್ನ ಕಂಡು ಅವರಿಗೆ ಹುಚ್ಚು ಹಿಡಿಯಬೇಕು. ಇವತ್ತು ಸಿಂಪಲ್ ಆಗಿರೋ ನಿನ್ನ ಬರ್ತ್ ಅಥವಾ ನಿನ್ನ ಹುಟ್ಟು ಒಂದೊಂದು ದಿನ ಲಕ್ಷಾಂತರ ಜನ ಆಚರಿಸೋ ಗ್ರ್ಯಾಂಡ್ ಫಂಕ್ಷನ್ ಆಗಬೇಕು. ಇವತ್ತು ಎಲ್ಲರಂತೆ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿರೋ ನೀನು ಮುಂದೊಂದು ದಿನ ಎಲ್ಲರೂ ಸಹ ನಿನ್ನ ಜೊತೆ ಒಂದು ಸೆಲ್ಫಿ ತಗೊಳ್ಳೋಕೆ ಮುಗ್ಗಿ ಬೀಳಬೇಕು, ಸೆಲೆಬ್ರಿಟಿ ಆಗಬೇಕು. ಇವತ್ತು ನಿನ್ನನ್ನ ನೋಡಿ ಇವನ್ಯಾರೋ ನಮಗೆ ಗೊತ್ತಿಲ್ಲ ಕಣ್ರಿ ಅಂತ ಅಂದವರು ಸಹ ಮುಂದೊಂದು ದಿನ ನಿನ್ನ ಸಾಧನೆಯನ್ನ ನೋಡಿ ಬೆರಗಾಗಿ ಇವನು ನಮ್ಮವನು ಅಂತ ಎಲ್ಲರೂ ನಿನ್ನನ್ನ ಹಾಡಿ ಹೊಗಳಬೇಕು. ಇವತ್ತು ನೀನು ನಡ್ಕೊಂಡು ಓಡಾಡೋ ರೋಡ್ಗಳಲ್ಲೇ ಒಂದೊಂದು ದಿನ ನಿನ್ನ ಗ್ರ್ಯಾಂಡ್ ಮೆರವಣಿಗೆ ಆಗಬೇಕು. ಇವತ್ತು ನಿನ್ನನ್ನ ಗೌರವಿಸದೆ ತುಂಬಾ ಅಸಡ್ಡೆಯಿಂದ ಹಾಗೂ ತುಂಬಾ ಅಸಹ್ಯದಿಂದ ಕಾಣೋರು ಸಹ ಮುಂದೊಂದು ದಿನ ನಿನ್ನ ಸಾಧನೆಯನ್ನ ಕಂಡು ನಿನ್ನನ್ನ ಗೌರವಿಸಿ ಪ್ರೀತಿಸಿ ನಿನ್ನ ಸಾಧನೆಯನ್ನ ಕಂಡು ಖುಷಿ ಪಡಬೇಕು. ಇವತ್ತು ನಿನ್ನನ್ನ ಕಂಡ್ರೆ ಆಗದವರು ಒಂದೊಂದು ದಿನ ನಿನ್ನ ಸಾಧನೆಯನ್ನ ನೋಡಿ ಚೆನ್ನಾಗಿ ಉಳ್ಕೊಳ್ಬೇಕು. ಇವತ್ತು ನಿನ್ನನ್ನ ಚುಟಿಕೆ ಹೊಡೆದು ಮಾತಾಡಿಸೋರೆಲ್ಲ ಮುಂದೊಂದು ದಿನ ನಿನ್ನ ಸಾಧನೆಯನ್ನ ಕಂಡು ಚಪ್ಪಾಳೆ ಹೊಡೆದು ಕೈ ಮುಗಿದು ನಿನ್ನನ್ನ ಗೌರವದಿಂದ ಸನ್ಮಾನಿಸುವಂತಾಗಬೇಕು. ಇವತ್ತು ನಿನ್ನನ್ನ ಕಂಡು ಅಸೂಹ್ಯದಿಂದ ಹಾಗೂ ಹೊಟ್ಟೆ ಕಿಚ್ಚಿನಿಂದ ಗುರ್ ಅಂತ ಅಂದವರು ಮುಂದೊಂದು ದಿನ ನಿನ್ನನ್ನ ಸರ್ ಅಂತ ಕರೆದು ರೆಸ್ಪೆಕ್ಟ್ ಕೊಡುವಂತಾಗಬೇಕು. ಇವತ್ತು ನೀನು ಓದಿದ ಸ್ಕೂಲು ಕಾಲೇಜುಗಳಿಗೆ ಒಂದೊಂದು ದಿನ ನೀನು ಚೀಫ್ ಗೆಸ್ಟ್ ಆಗಿ ಹೋಗುವಂತಾಗಬೇಕು. ಅಷ್ಟೇ ಅಲ್ಲ, ಇವತ್ತು ನಿನ್ನನ್ನ ನೋಡಿಯೂ ನೋಡ್ದಂತೆ ಎತ್ತೆತ್ಲೋ ನೋಡ್ಕೊಂಡು ದುರಹಂಕಾರದಿಂದ ಹಾಗೂ ಅಸಡ್ಡೆಯಿಂದ ಮಾತನಾಡೋರೆಲ್ಲ ಮುಂದೊಂದು ದಿನ ನಿನ್ನ ಸಾಧನೆಯನ್ನ ಕಂಡು ಅವಮಾನದಿಂದ ತಲೆ ತಗ್ಗಿಸುವಂತಾಗಬೇಕು. ಇವತ್ತು ನಿನ್ನ ಜೊತೆ ಮಾತಾಡೋಕೆ ಅಸಹ್ಯ ಪಟ್ಕೊಳ್ಳೋರೆಲ್ಲ ಮುಂದೊಂದು ದಿನ ನಿನ್ನ ಜೊತೆ 5 ನಿಮಿಷ ಮಾತನಾಡೋಕೆ ಅಂತ 1 ತಿಂಗಳು ಮುಂಚೆನೆ ನಿನ್ನ ಹತ್ರ ಅಪಾರ್ಟ್ಮೆಂಟ್ ತಗೋಬೇಕು. ಇವತ್ತು ನೀನು ಹಾಕೋ ಸಿಗ್ನೇಚರ್ ಮುಂದೊಂದು ದಿನ ಆಟೋಗ್ರಾಫ್ ಆಗಬೇಕು. ಇವತ್ತು ನೀನು ಮಾತಾಡೋ ಒಂದೊಂದು ಮಾತು ಸಹ ಮುಂದೊಂದು ದಿನ ಇತಿಹಾಸದ ಪುಟಗಳಲ್ಲಿ ರಾರಾಜಿಸಬೇಕು. ಇವತ್ತು ನೀನು ಬದುಕುವ ಬದುಕು ಮುಂದೊಂದು ದಿನ ಸಾವಿರಾರು ಜನಕ್ಕೆ ಸ್ಫೂರ್ತಿಯಾಗಬೇಕು. ಇವತ್ತು ನಿನ್ನ ವ್ಯಕ್ತಿತ್ವ ಮುಂದಿನ ದಿನಗಳಲ್ಲಿ ಸಾವಿರಾರು ಜನಕ್ಕೆ ಆದರ್ಶವಾಗಬೇಕು. ಇವತ್ತು ನೀನು ಬರೆಯೋ ಪರೀಕ್ಷೆಗಳ ಫಲಿತಾಂಶವನ್ನ ಪ್ರಕಟಿಸಿದ ಪತ್ರಿಕೆಗಳು ಮುಂದೊಂದು ದಿನ ನಿನ್ನ ಸಾಧನೆಯ ಸುದ್ದಿಯನ್ನ ಜಗತ್ತಿನ ಎಲ್ಲಾ ಪತ್ರಿಕೆಗಳು ಸಹ ತಮ್ಮ ಪತ್ರಿಕೆಗಳ ಮುಖಪುಟಗಳಲ್ಲಿ ಪ್ರಕಟಿಸುವಂತಾಗಬೇಕು. ನಿನ್ನ ಸಾಧನೆಯನ್ನ ಕಂಡು ಇಡೀ ದೇಶ ಹೆಮ್ಮೆಯಿಂದ ಸಂಭ್ರಮಿಸುವಂತ ಇರಬೇಕು. ನೀನು ಹುಟ್ಟಿರೋದಕ್ಕೆ ನಿನ್ನ ತಾಯಿ ಸಂತೋಷ ಪಡುವಂತಿರಬೇಕು. ನೀನು ಬೆಳೆದರೆ ನಿನ್ನ ತಂದೆ ಆನಂದಿಸುವಂತಿರಬೇಕು. ನೀನು ಬಾಳಿ ಬದುಕಿದರೆ ನಿನ್ನ ಸುತ್ತಮುತ್ತಲಿನ ಸಮಾಜ ಸಂಭ್ರಮಿಸುವಂತಿರಬೇಕು. ಒಂದು ವೇಳೆ ನೀನು ಸತ್ರೆ ಇಡೀ ದೇಶವೇ ಕಣ್ಣೀರಿಡುವಂತಾಗಬೇಕು. ಇದು ನಿಜವಾದ ಸಾಧನೆ ಅಂದ್ರೆ. ನನ್ನ ಈ ಮಾತುಗಳನ್ನ ಕೇಳಿ ಸುಮ್ಮನಾಗ್ಬೇಡ. ಎಲ್ಲರಂತೆ ನೀನು ಇದ್ರೆ ನಿನ್ಗೂ ಅವರಿಗೂ ಯಾವ ವ್ಯತ್ಯಾಸ ಇರೋದಿಲ್ಲ. ಚೆನ್ನಾಗಿ ಆಲೋಚಿಸು. ಈ ಪ್ರಕೃತಿ ನಿನಗೂ ಸಹ ಮಹಾಸಾಧಕನಾಗೂ ಮಹಾಶಕ್ತಿಯನ್ನ ಕೊಟ್ಟಿದೆ. ಏನ್ ಗೊತ್ತಾ, 100 ಕುರಿಗಳ ಮಧ್ಯದಲ್ಲಿ ಒಂದು ನಾಯಿ ನಿಂತಿದ್ರೆ ಅದು ಅದ್ಭುತ ಏನಲ್ಲ. ಆದ್ರೆ 100 ಕುರಿಗಳ ಮಧ್ಯದಲ್ಲಿ ಒಂದು ಸಿಂಹ ನಿಂತಿದ್ರೆ ಎಲ್ಲರ ದೃಷ್ಟಿ ಸಿಂಹದ ಕಡೆಗೆ ಹೋಗುತ್ತೆ, ಹೊರತು ಕುರಿಗಳ ಕಡೆಗೆ ಅಲ್ಲ. ನನ್ನ ಈ ಮಾತಿನ ಅರ್ಥ ನಿನಗೆ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಮತ್ತೆ ಲೇಟ್ ಯಾಕೆ? ನಿನ್ನಲ್ಲಿರೋ ಟ್ಯಾಲೆಂಟ್ ಅನ್ನ ಗುರುತಿಸಿಕೊಂಡು ನಿನ್ನ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡೋಕೆ ಶುರು ಹಚ್ಕೋ. ಮುಂದೊಂದು ದಿನ ಇಡೀ ಜಗತ್ತೇ ಗುರುತಿಸಿ ಗೌರವಿಸುವ ಮಹಾ ವ್ಯಕ್ತಿ ನೀನಾಗು.